ಹಲೋ ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಮತ್ತೆ ಗ್ಯಾಪ್ ತೊಗೊಂಡೆ ವೀಡಿಯೋಸ್ನ ಮೊನ್ನೆ ಒಂದು ಗುರುವಾರದ್ದು ವಿಡಿಯೋ ಹಾಕ್ತೀನಿ ಅಂತ ಹೇಳಿದೆ. ಸೊ ಅದನ್ನ ಕೂಡ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಸೊ ಆ್ಯಸ್ ಯೂಶುವಲ್ ನನ್ನ ರೊಟೀನ್ ಹೇಗಾಗಿದೆ ಅಂದರೆ, ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕೆಲಸದ ಕಡೆ ವೀಡಿಯೋಸ್ ಕಡೆ ಗಮನ ಕೊಡೋಕ್ಕಾಗಿರಲಿಲ್ಲ. ಸೊ ಹಾಗೆಯೇ ಹಬ್ಬ ಬಂತಲ್ವ, ಮನೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಮೊನ್ನೆ ಒಂದಿನ ಮನೆ ಕ್ಲೀನ್ ಮಾಡಿದೆ, ಮತ್ತು ಮನೆಯೂ ಕ್ಲೀನ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ವೀಡಿಯೋಸ್ನ ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅನ್ಕೋತಾ ಇದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋವಂಥ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ತಿಳಿಸ್ಕೊಡಿ, ನಾನು ಚೇಂಜಸ್ನ ಮಾಡ್ಕೋತೀನಿ. ಹಾಗೆ ಯಾರಿಗಾದರೂ ಯಾವ ರೀತಿ ವೀಡಿಯೋಸ್ ಬೇಕು, ಸೇವಿಂಗ್ಸ್ ಆಗಿರ್ಬೋದು, ಇಲ್ಲ ಬೇರೆ ಇನ್ಯಾವುದೇ ರೀತಿಯಾದರೂ ವೀಡಿಯೋಸ್ ಆಗಿರ್ಬೋದು, ಏನಾದರೂ ಸಣ್ಣ ಪುಟ್ಟ ಇದಿದ್ರೆ ನನಗೆ ತಿಳಿಸ್ಕೊಡ್ಬೋದು. ಹಾಗೆ ಯಾರಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ವಿತೌಟ್ ಅಮೌಂಟ್ ಏನು ತೊಗೊಳ್ದೆ ನಾನು ಫ್ರೀಯಾಗಿ ಪ್ರಮೋಷನ್ನ ಕೂಡ ಮಾಡಿ ಕೊಡ್ತೀನಿ. ಏನಾದರೂ ಆಗಿರ್ಬೋದು, ನಿಮ್ಮ ಒಂದು ಅನುಕೂಲಕ್ಕೆ ನಾನು ಮಾಡಿ ಕೊಡ್ತೀನಿ. ಸೊ ಹಾಗಾಗಿ ಯಾರಿಗಾದರೂ ಸಣ್ಣ ಪುಟ್ಟ ಪ್ರಮೋಷನ್ಸ್ ಇದ್ದರೆ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ರೊಟೀನು, ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ, ನನ್ನ ಮಗಳು ನೀಟಾಗಿ ಕಸ ಗುಡಿಸಿಕೊಟ್ಲು. ನಾನು ಟೀ ಎಲ್ಲ ಕುಡ್ದಿದ್ದಾದಮೇಲೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡೆ. ಆಮೇಲೆ ಆಚೆ ತೊಳಿಬೇಕಾಗಿತ್ತು, ಆಚೆ ಕೂಡ ತೊಳೆದ್ಬಿಟ್ಟು ಅಮಾವಾಸ್ಯೆ ಅಲ್ವಾ, ಭೀಮನ ಅಮಾವಾಸ್ಯೆ. ಸೊ ನನಗೆ ಭೀಮನ ಅಮಾವಾಸ್ಯೆ ದಿನ ಏನಂತ ಇದೇನು ಪೂಜೆ ಇದೇನು ಇದಿಲ್ಲ. ಸೊ ಅಮಾವಾಸ್ಯೆ ಏನಾದರೂ ಮನೆ ಕ್ಲೀನ್ ಅಂದರೆ ಪೂಜೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಒರೆಸಿ ಆಚೆ ತೊಳೆದು ರಂಗೋಲಿ ಹಾಕಿ ಸ್ನಾನ ಮಾಡಿಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ಸೊ ನಾಷ್ಟ ಕೂಡ ಏನು ಇದು ಮಾಡ್ಕೊಂಡಿಲ್ಲ. ಸೊ ಬೆನ್ನು ವಿಪರೀತ ನೋವಿತ್ತು, ಒಂದು ಸೈಡ್ ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ಒಂದು ಸೈಡ್ ನೋವಿದ್ದಿದ್ದರಿಂದ. ಸೊ ಹಾಗಾಗಿ ಅದು ಕೂಡ ನನಗೆ ಸ್ವಲ್ಪ ಕೆಲಸ ಮಾಡೋದಕ್ಕೆ ಲೇಜಿನೆಸ್ ಅಂತಲೇ ಹೇಳ್ಬೋದು, ಅದು ಒಂಚೂರು ಇದು. ಇನ್ನು ಭೀಮನ ಅಮಾವಾಸ್ಯೆಗೆ ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ. ನಮಗೆ ಎರಡೂ ಕಡೆಯಿಂದ, ಅಂದರೆ ತವ್ರ ಮನೆ ಕಡೆಯಿಂದನೂ ಆಗಿರ್ಬೋದು, ಅಪ್ಪ ಅಮ್ಮನ ಈ ಕಡೆ ಮನೆಯಿಂದನೂ ಆಗಿರ್ಬೋದು, ಎರಡೂ ಮನೆ ಕಡೆಯಿಂದ ನನಗೆ ಅದನ್ನು ಪರಿಪಾಲಿಸ್ಬೇಕು ಅನ್ನೋದು ಏನಿಲ್ಲ. ಸೊ ನಾವು ಆವತ್ತಿಂದನೂ ಅಮ್ಮನೂ ಮಾಡ್ಕೊಂಬಂದಿಲ್ಲ, ನಾನೂ ಮಾಡಿಲ್ಲ. ಸೊ ನಮ್ಮ ಮನೇಲೂ ಕೂಡ ಇಲ್ಲ. ಆ್ಯಸ್ ಯೂಶುವಲ್ ನಾರ್ಮಲಾಗಿ ಪೂಜೆ ಮಾಡೋದು. ನಮ್ಮ ಮನೆಗಳೆಲ್ಲ ಶನಿವಾರ, ಅಮ್ಮನ ಮನೆಯಲ್ಲಿ ಶನಿವಾರ ಪಾಲಿಸ್ತಾಯಿದ್ರು, ಶ್ರಾವಣ ಶನಿವಾರ ಮಾಡ್ತಿದ್ರು. ಸೊ ಇಲ್ಲಿ ಬಂದು ಶ್ರಾವಣ ಮಾಡ್ತೀವಿ, ಮತ್ತು ಸೋಮವಾರ ಶುಕ್ರವಾರ ಇದು ನಾರ್ಮಲ್ ಪೂಜೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಅದೇ ಮಾಡಬೇಕು ಇದೇ ಮಾಡಬೇಕು ಅನ್ನೋದೇನಿಲ್ಲ, ಭಕ್ತಿ ಒಂದು ಇದ್ದರೆ ಸಾಕು ಅಂತ ಹೇಳ್ತಾರಲ್ಲ. ಸೊ ನಮ್ಮ ಒಂದು ಇವಾಗೊಂದು ರೊಟೀನ್ ಏನಿದೆ, ಆ ರೊಟೀನ್ನ ಮುಗಿಸ್ಕೊಂಡು ಆ ದೇವ್ರಿಗೆ ಯಾವ ಭಕ್ತಿಯಿಂದ ಮನಸ್ಸಲ್ಲಿ ಭಕ್ತಿಯಿಂದ ಕೇಳ್ಕೋಬೇಕು. ಜಾಸ್ತಿ ಆಡಂಬರ ಜಾಸ್ತಿ ಇದೆಲ್ಲ ನನಗಿಷ್ಟ ಆಗೋದಿಲ್ಲ. ಸೊ ಅದನ್ನ ನಾನು ಪಾಲಿಸೋದು ಕೂಡ ಇಲ್ಲ. ಸೊ ಆ್ಯಸ್ ಯೂಶುವಲ್ ದೇವ್ರ ಕಡ್ಡಿ ಹಚ್ಬೇಕಾದ್ರೆ ಆಯುಷ್ಯ, ಆರೋಗ್ಯ, ಮಗಳ ವಿದ್ಯೆ ಬುದ್ಧಿ, ಗಂಡನಿಗೆ ಆರೋಗ್ಯ, ನನಗೆ ಆರೋಗ್ಯ, ಅಮ್ಮನಿಗೆ ಆರೋಗ್ಯ, ನೆಮ್ಮದಿ, ಇಷ್ಟು ಕೊಟ್ಟರೆ ಸಾಕಪ್ಪ ಅಂತ ನಾನು ಅಷ್ಟೇ ಕೇಳ್ಕೊತೀನಿ. ಯಾಕಂದರೆ ಇನ್ನು ಎಲ್ಲ ಇದ್ದು ನಮ್ಮ ಹತ್ರ ನೆಮ್ಮದಿನೇ ಇಲ್ಲ ಅಂದರೆ ಏನು ಪ್ರಯೋಜನ ಅಲ್ವಾ. ಇವಾಗ ಕೆಲವ್ರಿಗೆ ಎಲ್ಲ ಇರುತ್ತೆ, ಪ್ರತಿ ಪಾಪ ಅವ್ರ ಹತ್ರ ದುಡ್ಡಿರುತ್ತೆ, ಒಡವೆ ಇರುತ್ತೆ, ಮನೆ ಇರುತ್ತೆ, ಹೇಳ್ಕೊಳ್ಳೋದಕ್ಕೆ ಸಂಬಂಧಿಕರು ಇರ್ತಾರೆ, ಎಲ್ಲ ಇರ್ತಾರೆ. ಬಟ್ ನೆಮ್ಮದಿ ಇರೋದಿಲ್ಲ, ಏನೋ ಯೋಚನೆ ಮಾಡ್ತಾ ಇರ್ತಾರೆ, ಇಲ್ಲ ಇನ್ನೇನೋ ಆಗ್ತಾ ಇರುತ್ತೆ, ಅವ್ರ ಲೈಫಲ್ಲಿ ತುಂಬಾ ಇದಿರುತ್ತೆ. ಸೊ ನಂಗೆ ಅದು ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ, ನನ್ನ ಅರ್ಥ ಮಾಡ್ಕೊಂಡು ಹೋಗೋದಕ್ಕೆ ಒಂದಿಬ್ಬರು ಜನ, ಹಾಗೆಯೇ ನಮಗೆ ಕಷ್ಟ ಅಂದಾಗ ನನ್ನ ಹೆಗಲಾಗಿ ನಿಂತ್ಕೊಳೋರು, ನನಗೆ ಇದಕ್ಕೆ ಬೇಕಾಗಿರೋರು, ಇದನ್ನು ನೋಡಿಕೊಂಡ್ರೆ ಸಾಕು, ನಾನು ಇಷ್ಟನ್ನೇ ಕೇಳ್ಕೊಳ್ಳೋದು. ಸೊ ಇನ್ನು ಪೂಜೆ ನಂದು ನಾರ್ಮಲ್ ಪೂಜೆ. ನಾನು ಹೇಳಿದ್ನಲ್ಲ, ನಾನು ಆಡಂಬರ ಅಂತ ಮಾಡಲ್ಲ ಅಂತ. ಸೊ ಅರ್ಶಿನ ಕುಂಕುಮ ಬಾಗಿಲಿಗಿಡು, ದೇವರಿಗೆ ಹೂವು ಇಡು, ಕುಂಕುಮ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಎಣ್ಣೆ ಹಾಕಿ 4 ಊದದ ಕಡ್ಡಿ ಹಚ್ಬಿಟ್ಟು ನೀನೇ ದಿಕ್ಕು ಅಷ್ಟೇ, ರಾಯರೇ ಕಾಪಾಡಪ್ಪ, ಮನೆ ದೇವರು ಸಿದ್ಧಿಬೀರೇಶ್ವರ ಕಾಪಾಡಪ್ಪ ಅಂತ ಇಷ್ಟಷ್ಟೇ ಕೇಳಿಕೊಂಡು ಇನ್ನು ಮುಂದಿಂದು ಕೆಲಸ ಸ್ಟಾರ್ಟ್ ಮಾಡೋದು. ಸೊ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ. ಇನ್ಮೇಲೆ ಕಂಟಿನ್ಯೂ ವೀಡಿಯೋಸ್ ಹಾಕೋಣ ಅನ್ಕೋತಾ ಇದ್ದೀನಿ. ಕೆಲವೊಂದು ಟೈಮ್ ನನಗೆ ಕೈ ಮೀರಿ ವೀಡಿಯೋಸ್ ಮಾಡಿ ಹಾಕೋಕ್ಕಾಗ್ತಾ ಇರೋದಿಲ್ಲ. ಆ್ಯಂಡ್ ಸೇವಿಂಗ್ಸ್ ಬಗ್ಗೆ ಪ್ರತಿಯೊಂದು ನಾನು ಹೇಳ್ತಾನೆ ಇರ್ತೀನಿ, ಯಾವ ರೀತಿ ಸೇವಿಂಗ್ಸು ಏನು ಮಾಡಬೇಕು ಅಂತ. ಇನ್ನು ಕಂಟಿನ್ಯೂ ಆಗಿ 2-3 ಡೇಸ್ ಆದಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಏನೆಲ್ಲ ಕ್ಲೀನ್ ಮಾಡ್ಕೋತೀನಿ ಹೇಗೆ ಅಂತ. ಆ್ಯಂಡ್ ನೆಕ್ಸ್ಟ್ ವೀಕು ನಾನು ಸ್ವಲ್ಪ ಬ್ಯುಸಿ ಆಗ್ತಾಯಿದ್ದೀನಿ, ಸ್ವಲ್ಪ ಕೆಲಸಗಳಿದ್ದಾವೆ ನನಗೆ. ಆ್ಯಂಡ್ ಸ್ವಲ್ಪ ಆಚೆ ಹೋಗೋದಿದೆ, ಆ್ಯಂಡ್ ಒಂದು ಮದುವೆ ಇದೆ, ಆಮೇಲೆ ಅಮ್ಮಂದು ಆಪ್ರೇಷನ್ ಇದೆ. ಸೊ ಹಾಸ್ಪಿಟಲ್ಗೆ ಹೋಗಿದ್ವಿ. ನಾನು ನಿಜವಾಗ್ಲೂ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಕೂಡ ವೀಡಿಯೋಸ್
ಮಾಡ್ಕೊಳಕ್ಕಾಗಲಿಲ್ಲ. ಅಂದ್ಕೊಂಡೆ ಹಾಸ್ಪಿಟಲ್ಗೆ ಹೋಗೋದೆಲ್ಲ ಮಾಡ್ಕೊಳ್ಳೋಣ ಅಂತ, ಬಟ್ ಆಗಿರಲಿಲ್ಲ. ಇನ್ನು ಸಂಜೆ ಹೋಟ್ಲ ಹತ್ರ ಹೋಗಿ ಹೋಟ್ಲ ಹತ್ರದಿಂದ ಬಂದೆ. ಸಂಜೆ ಕೈಕಾಲು ಮುಖ ತೊಳೆದು ದೇವ್ರಿಗೆ ದೀಪ ಹಚ್ಚೋಕ್ಕೂ ಮುಂಚೆ ಅಡುಗೆಗೆ ಇಟ್ಬಿಡೋಣ ಅಂದ್ಬಿಟ್ಟು ಹೋಗಿ ಬಸ್ಸಾರಿಗೆಲ್ಲ ಬೆಳಗ್ಗೆನೇ ಇದೆಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊಪ್ಪೆಲ್ಲ ತೊಳೆದು ಇಟ್ಬಿಟ್ಟು ಬೇಯೋದಕ್ಕೆ ಬೇಳೆ ಸೊಪ್ಪು, ಅರವೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಹಾಕಿ ಇಟ್ಬಿಟ್ಟು ಈರುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ, ಇದು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಸಾಂಬಾರು ಪುಡಿ ಎಲ್ಲ ಹಾಕಿ ಇಕ್ಕದೆ. ಸ್ವಲ್ಪ ಕೊಬ್ಬರಿ ಹಾಕಿಬಿಟ್ಟು ಅದನ್ನ ರುಬ್ಬಿ ಮಸಾಲೆಗೆ ರೆಡಿ ಮಾಡಿಕೊಂಡೆ. ಇದು ಬಸ್ಸಾರಿಗೆ ನೆಕ್ಸ್ಟ್ ವಿಡಿಯೋ ಯಾವಾಗಲಾದರೂ ಮಾಡಬೇಕಾದ್ರೆ ಬಸ್ಸಾರನ್ನ ಯಾವ ರೀತಿ ಮಾಡೋದು ಅಂತ ಡೀಟೇಲ್ಡಾಗಿ ತೋರಿಸ್ತೀನಿ. ಸೊ ಇವತ್ತು ಸ್ವಲ್ಪ ಅರ್ಜೆಂಟಾಗಿರೋದ್ರಿಂದ ಮಾಡಿ ಕಂಪ್ಲೀಟಾಗಿ ತೋರ್ಸೋಕ್ಕಾಗಿರಲಿಲ್ಲ. ಇನ್ನು ಅಕ್ಕಿ ಇಟ್ಕೊಂಡೆ, ಬಸ್ಸಾರಿಗೆ ರೆಡಿ ಮಾಡಿದೆ. ಅದೆಲ್ಲ ಆದಮೇಲೆ ಇನ್ನು ಬೇಳೆ ಇಟ್ಬಿಟ್ಟು ಮಾಮೂಲಿಯಾಗಿ ಅದನ್ನ ಕುಕ್ಕರ್ ವಿಸಿಲ್ ಹಾಕಿ ಅಲ್ಲಿದ್ದಿಟ್ಬಿಟ್ಟೆ. ಮುದ್ದೆ ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ 9 ಗಂಟೆ ಒಳಗಡೆ ಅಮ್ಮನಿಗೆ ಊಟ ಕೊಡಬೇಕಲ್ಲ, ಆ್ಯಸ್ ಯೂಶುವಲ್ ಅಷ್ಟರೊಳಗೆ ನಮ್ಮದು ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಸೊ ಇವತ್ತಿನ ರೊಟೀನ್ ಇಷ್ಟೇ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಎಲ್ಲಾದರೂ ಸಣ್ಣ ಪುಟ್ಟ ಚೇಂಜಸ್ ಇದೆ ಖಂಡಿತವಾಗ್ಲೂ ತಿಳಿಸ್ಕೊಡಿ, ನಾನು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಯಾರಿಗಾದರೂ ಸಣ್ಣ ಪುಟ್ಟ ಪ್ರಮೋಷನ್ಸ್ ಇದ್ದರೆ ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಹೀಗೆ ವೀಡಿಯೋಸ್ ನೋಡ್ತಾರೆ. ಥ್ಯಾಂಕ್ ಯು ಆಲ್.